ತಪ್ಪನ್ನ ತಪ್ಪು ಎಂದು ಹೇಳುವುದೇ ನಾವು ಮಾಡೋ ದೊಡ್ಡ ತಪ್ಪು. ಯಾಕಂದ್ರೆ ಈ ಸಮಾಜದಲ್ಲಿ ತುಂಬ ಜನ ಇರ್ತಾರೆ, ತಪ್ಪು ಮಾಡಿದ ಮೇಲೂ ಅದನ್ನು ಒಪ್ಕೊಳ್ಳದೆ ಇರುವುದು, ತಪ್ಪು ತೋರಿಸಿಕೊಟ್ರೂ ಬೇಸರನೇ ಪಡದೆ ಕೋಪ ಮಾಡುವುದು, ವಾದ ಮಾಡುವುದು, ಈ ಥರ ಎಲ್ಲ ಮಾಡುವುದು. ಯಾವ ವ್ಯಕ್ತಿಗೆ ತಾನು ಮಾಡಿದ ತಪ್ಪು ಅಂತ ಗೊತ್ತಿದ ಮೇಲೂ ಕ್ಷಮೆ ಬಿಡಿ ಅದನ್ನು ಒಪ್ಕೊಳ್ಳದೆ ವಾದ ಮಾಡ್ತಾವ್ರೋ ಅಂಥವರಿಗೆ ಉಂಟಲ್ಲ, ತಮ್ಮ ತಪ್ಪಿಗಿಂತ ಈಗೋನೆ ತುಂಬ ಮುಖ್ಯ ಆಗಿರುತ್ತೆ. ಇಂಥವರು ಯಾವತ್ತೂ ಬದಲಾಗಲ್ಲ. ಯಾಕಂದ್ರೆ ತನ್ನ ತಪ್ಪನ್ನೇ ಸರಿ ಅಂತ ಅನ್ಕೊಳ್ಳೋರು. ಅಂಥವರನ್ನ ಬದಲಾಯಿಸೋ ಪ್ರಯತ್ನ ಕೂಡ ನೀವು ಮಾಡಬೇಡಿ. ಯಾಕಂದ್ರೆ ತನ್ನ ತಪ್ಪಿನ ಅರಿವೇ ಆಗದ ಮನುಷ್ಯನನ್ನ ಏನು ಸರಿ ಮಾಡಿಸ್ಲಿಕ್ಕೆ ಸಾಧ್ಯ? ಅವರು ಮನಸ್ಸು ಮಾಡಿದರೆ, ತನ್ನ ತಪ್ಪು ಅಂತ ಒಪ್ಕೊಂಡ್ರೆ ಮಾತ್ರ ಅಲ್ಲಿ ಸರಿ ಆಗ್ಬೋದೇ ಹೊರತು ಈಗೋ ಸಮಸ್ಯೆ ಇರುವವರನ್ನ ಯಾವತ್ತೂ ಬದಲಾಯಿಸಲಿಕ್ಕೆ ಸಾಧ್ಯನೇ ಇಲ್ಲ. ನಿಮ್ಮ ಶಾಂತಿ, ನಿಮ್ಮ ಗೌರವ ಬೇರೆಯವರ ಈಗೋಗಾಗಿ ನೀವು ಕಳ್ಕೊಳ್ಬೇಡಿ. ತಪ್ಪನ್ನ ಒಪ್ಕೊಂಡು ಅದನ್ನ ಸರಿ ಮಾಡಿದ್ರೆ ನೀವು ಯಾವತ್ತೂ ಬೆಳೀತೀರಾ. ಆದ್ರೆ ಅದನ್ನೇ ನೀವು ಸಮರ್ಥಿಸಿಕೊಂಡ್ರೆ ಅಲ್ಲೇ ಉಳ್ಕೊಳ್ತೀರಾ. ಯಾಕಂದ್ರೆ ತಪ್ಪು ಎಲ್ಲರೂ ಮಾಡ್ತೇವಲ್ಲ, ಅದ್ರಲ್ಲಿ ಏನು ದೊಡ್ಡ ವಿಷಯ ಇಲ್ಲ. ತಪ್ಪು ಮಾಡಿದ ಮೇಲೂ ನಾವು ಹೇಗೆ ರಿಯಾಕ್ಟ್ ಮಾಡ್ತೇವೆ, ಆ ಸಂದರ್ಭವನ್ನು ನಾವು ಹೇಗೆ ತಿರುಗಿಸ್ತೇವೆ, ಅದನ್ನ ಹೇಗೆ ವಾದ ಮಾಡ್ತೇವೆ, ಅದರ ಮೇಲೆ ನಮ್ಮ ಜೀವನ ಉಳಿದಿರುವುದು. ಕೆಲವರು ಏನ್ ಮಾಡ್ತಾರೆ ಗೊತ್ತಾ, ಇಂತಹ ಸಂದರ್ಭದಲ್ಲಿ ತಪ್ಪಾಗಿದೆ ಅಂತ ಗೊತ್ತಾದ ಮೇಲೂ ಸಾರಿ ಕೇಳೋ ಬದಲು ಅದನ್ನ ವಾದ ಮಾಡೋದು, ಕೋಪ ಮಾಡ್ಕೊಳ್ಳೋದು, ಏನಾದ್ರೂ ಮಾಡಿ ನಾನು ತಪ್ಪು ಮಾಡಿಲ್ಲ ಅಂತ ಪ್ರೂವ್ ಮಾಡಬೇಕು ಅಲ್ಲ, ಅಂತಹ ಒಂದು ಸಂದರ್ಭವನ್ನು ಸೃಷ್ಟಿಸುವುದು. ತಪ್ಪು ಮಾಡಿದ ಮೇಲೂ ಯಾಕೆ ಈ ವಾದ? ಅದನ್ನು ಕೆಲವೊಂದ್ಸಲ ತೋರಿಸಿ ಕೊಡ್ತೇವೆ, ನೋಡಿ ನೀವು ಮಾಡಿದ್ದು ಇದು ತಪ್ಪಂತ ತೋರಿಸಿ ಕೊಟ್ಟ ಮೇಲೂ ಯಾಕೆ ಈ ವಾದ? ಯಾಕೆ ಅಷ್ಟು ಪ್ರೂವ್ ಮಾಡಿ ಏನಾಗ್ಲಿಕ್ಕುಂಟು? ತಪ್ಪಾಗಿದೆ, ತಪ್ಪಾಯಿತು ಅಂತ ಒಪ್ಕೊಳ್ಳೋದು, ಅದರಲ್ಲಿ ಏನೂ ಇಲ್ಲ. ಎಷ್ಟೇ ದೊಡ್ಡ ವ್ಯಕ್ತಿ ಆಗಿರಲಿ, ಎಷ್ಟೇ ದೊಡ್ಡ ವಯಸ್ಸಲ್ಲೂ ದೊಡ್ಡವರಾಗಿರಲಿ, ಮಾಡಿದ ತಪ್ಪಿಗೆ ಒಂದು ಕ್ಷಮೆ ಕೇಳುವುದರಲ್ಲಿ ಯಾವ ವ್ಯಕ್ತಿನೂ ಸಣ್ಣವನಾಗುವುದೇ ಇಲ್ಲ. ನಮ್ಮ ಸುತ್ತಮುತ್ತಲೂ ಇಂಥ ಜನ ಇರ್ತಾರೆ, ಫ್ರೆಂಡ್ಸಲ್ಲಿ ಆಗಿರ್ಬೋದು, ಫ್ಯಾಮಿಲಿಯಲ್ಲಿ ಆಗಿರ್ಬೋದು, ವರ್ಕ್ ಪ್ಲೇಸಲ್ಲಿ ಆಗಿರ್ಬೋದು. ನೀವು ಕಾಮಾಗೆ ನೀವು ಇದು ತಪ್ಪಾಗಿದೆ ಅಂತ ಹೇಳಿರ್ಬೋದು, ಆದರೆ ಅವರು ಮಾತ್ರ ಜಗಳ ಆಡಕ್ಕೆ ರೆಡಿ ಇರ್ತಾರೆ. ಯಾಕಂದರೆ ಮಾಡಿದ ತಪ್ಪನ್ನು ತೋರಿಸಿಕೊಡುವುದೇ ತಪ್ಪು ಈ ಸಮಾಜದಲ್ಲಿ. ಇಂತಹ ಸಂದರ್ಭದಲ್ಲಿ ಒಂದೊಂದ್ಸಲ ನಮಗೆ ಕನ್ಫ್ಯೂಷನ್ ಆಗತ್ತೆ, ನಮಗೆ ಒಂದ್ಸಲ ಡೌಟ್ ಬರುತ್ತೆ, ನಾವು ಹೇಳಿದ್ದೇ ತಪ್ಪಿರ್ಬೋದಾ, ಅವರೇ ಸರಿ ಇರ್ಬೋದಾ ಅಂತ. ಅಷ್ಟು ಚೆನ್ನಾಗಿ ವಾದ ಮಾಡಿ ಉಂಟಲ್ಲ, ನಮಗೆ ಕನ್ಫ್ಯೂಷನ್ ಮಾಡಿ ಬಿಡ್ತಾರೆ. ಎಷ್ಟೇ ನೀವು ಸರಿ ಇದ್ರೂ, ಸರಿಯಾಗಿ ಹೇಳಿದ್ರೂ ಅದು ಹೇಗೆ ಸಮರ್ಥಿಸಿಕೊಳ್ತಾರೆ ಅಂತ ಹೇಳಿದ್ರೆ, ನೀವೇ ಹೇಳಿದ್ದು ತಪ್ಪು ಅನ್ನೋ ರೀತಿ ಅವರು ಸಮರ್ಥಿಸಿಕೊಳ್ತಾರೆ. ವಾದಕ್ಕೆ ವಾದನೆ ಉತ್ತರ ಅಲ್ಲ. ನೀವು ಒಂದೊಂದ್ಸಲ ನೀವು ಸುಮ್ಮನಿದ್ರೂ ನೀವು ತಪ್ಪು ಅಂತಲ್ಲ, ಒಂದು ತಪ್ಪನ್ನು ಒಪ್ಕೊಳ್ಳೋದನ್ನ ಒಂದು ಕಲಿತ್ರೆ ಉಂಟಲ್ಲ, ನೀವು ಸಣ್ಣವರಾಗಲ್ಲ, ನೀವು ಬೆಳೀತಾನೆ ಇರ್ತೀರಾ. ಇಂಥವರು ಬದಲಾಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ತಮ್ಮ ತಪ್ಪನ್ನೇ ಸರಿ ಎಂದು ಜಸ್ಟಿಫೈ ಮಾಡುವವರಿಗೆ ಅವರು ಬದಲಾಗ್ಲಿಕ್ಕೆ ಹೇಗೆ ಸಾಧ್ಯ? 4 ಜನ ಒಟ್ಟಿಗೆ ಸೇರಿ ಒಬ್ಬರ ಮಾಯಿ ಮುಚ್ಚಿದ ತಕ್ಷಣ ತಪ್ಪು ಸರಿಯಾಗಲ್ಲ, ಸರಿ ಇದ್ದದ್ದು ತಪ್ಪು ಆಗುದಿಲ್ಲ. ಯಾಕಂದ್ರೆ ತಪ್ಪು ಯಾವತ್ತು ತಪ್ಪೇ, ಸರಿ ಯಾವತ್ತು ಸರಿನೇ. ಅದನ್ನ ಸರಿ ಮಾಡ್ಲಿಕ್ಕೆ ಅವಕಾಶ ಸಿಕ್ಕಿದ್ರೂ ಅದನ್ನ ಸರಿ ಮಾಡ್ಕೊಳ್ಳೋದ ಜನ ಬಾಯಿ ಮುಚ್ಚಿಸ್ಲಿಕ್ಕೆ ಟ್ರೈ ಮಾಡ್ತಾರೆ. ಆದ್ರೆ ಯಾವತ್ತು ಸತ್ಯ ಬದಲಾಗೋದೇ ಇಲ್ಲ. ಬೇರೆಯವರ ಮುಂದೆ ನಾವು ಸರಿ ಅಂತ ಸಮರ್ಥಿಸಿಕೊಳ್ಬೋದು, ಆದ್ರೆ ದೇವರೊಬ್ಬ ಇರ್ತಾನೆ, ಅವನು ಯಾವತ್ತೂ ನೋಡ್ತಾನೆ ಎನ್ನುವುದನ್ನ ಯಾವತ್ತೂ ಮರಿಬೇಡಿ. ಯಾಕಂದ್ರೆ ಒಂದು ವಿಷಯ ಇಷ್ಟೇ ವರ್ಷ ಆದ್ಮೇಲೆ ಅದು ಮರೆತು ಹೋಗ್ಬೋದು, ಆದ್ರೆ ಅದಕ್ಕೆ ಕ್ಷಮೆ ಕೂಡ ಸಿಗ್ಬೋದು, ಆದ್ರೆ ಯಾವತ್ತೂ ಮರಿಲಿಕ್ಕೆ ಸಾಧ್ಯ ಇಲ್ಲ. ಕೆಲವರು ಹೇಳ್ತಾರೆ, ಈ ಚಿಕ್ಕ ವಿಷಯನ ಯಾಕೆ ದೊಡ್ಡದು ಮಾಡುದು ಅಂತ. ಕೆಲವರಿಗೆ ಅದು ದೊಡ್ಡ ವಿಷಯ ಅಂತ ಅನಿಸ್ಬೋದು, ಕೆಲವರಿಗೆ ಅದು ಸಣ್ಣ ವಿಷಯ ಅಂತ ಅನಿಸ್ಬೋದು, ಆದ್ರೆ ಅದನ್ನ ಮನಸ್ಸಲ್ಲಿ ಅನುಭವಿಸಿದವರಿಗೆ ಮಾತ್ರ ಗೊತ್ತು ಅದು ಸಣ್ಣ ವಿಷಯನ ದೊಡ್ಡ ವಿಷಯನ ಅಂತ. ಕೆಲವರ ಜೀವನದಲ್ಲಿ ಏನೂ ಆಗಿರುವುದಿಲ್ಲ, ಅಂಥದ್ದಲ್ಲಿ ಒಂದು ಸಣ್ಣ ಆದ ವಿಷಯನೂ ಅವರಿಗೆ ದೊಡ್ಡದಂತ ಅನಿಸ್ತದೆ. ಕೆಲವರ ಜೀವನದಲ್ಲಿ ಎಷ್ಟು ಅನುಭವಿಸ್ತಾರೆ ಅಂತ ಹೇಳಿದ್ರೆ ಅವರಿಗೆ ಆದ ದೊಡ್ಡ ದೊಡ್ಡ ವಿಷಯನೂ ಸಣ್ಣ, ಅದು ಲೆಕ್ಕಕ್ಕೆ ಇಲ್ಲ ಅಂತ ಅನಿಸ್ತದೆ. ಹಾಗಾಗಿ ಯಾವುದೇ ಬೇರೆಯವರ ಜೀವನದಲ್ಲಿ ನಡೆಯುವ ಸಣ್ಣ ದೊಡ್ಡ ತಪ್ಪುಗಳು ನಮಗೆ ಸಣ್ಣದು ದೊಡ್ಡದು ಅಂತ ಅನಿಸ್ಬಹುದು, ಆದ್ರೆ ಅವರಿಗೆ ಮಾತ್ರ, ಅನುಭವಿಸಿದವರಿಗೆ ಮಾತ್ರ ಅದರ ಬೆಲೆ ಗೊತ್ತಾಗುವುದು. ಒಂದು ಸಲ ನೀವು ಈಗೋ ಸೈಡಲ್ಲಿಟ್ಟು ನೀವು ಮಾಡಿದ ತಪ್ಪಿಗೆ ಕ್ಷಮೆ ಕೇಳಿ ನೋಡಿ, ಅವರ ಕಣ್ಣಲ್ಲಿ ನೀವು ಯಾವತ್ತೂ ಎತ್ತರದಲ್ಲಿರ್ತೀರಾ. ಆದ್ದರಿಂದ ನಿಮ್ಮ ತಪ್ಪನ್ನು ಸಮರ್ಥಿಸಿಕೊಳ್ಳುವ, ತಪ್ಪನ್ನು ವಾದ ಮಾಡುವ ಪ್ರಯತ್ನ ಬಿಟ್ಟು ಬೇರೆಯವರ ಹತ್ರ ನೀವು ಮಾಡಿದ ತಪ್ಪನ್ನು ಮರೆಮಾಚುವ ಪ್ರಯತ್ನದಲ್ಲಿ ದೊಡ್ಡವರ ಹತ್ರ ಹೋಗಿ ಮೊರೆ ಹೋಗಿ ಅದನ್ನು ಮುಚ್ಚಾಕುವ ಪ್ರಯತ್ನಕ್ಕಿಂತ ಮಾಡಿದ ತಪ್ಪಿಗೆ ಒಂದು ಕ್ಷಮೆ ಕೇಳಿದರೆ ಯಾರೂ ಸಣ್ಣವರಾಗುವುದಿಲ್ಲ. ಆದ್ದರಿಂದ ಒಂದು ವೇಳೆ ನೀವು ಕ್ಷಮೆ ಕೇಳದಿದ್ದರೆ ಅವರ ಪಾಪದ ಕಣ್ಣೀರು ನಿಮ್ಮ
ನಿಮ್ಮನ್ನ ಯಾವತ್ತೂ ಬಿಡೋದಿಲ್ಲ. ಯಾಕಂದ್ರೆ ನೀವು ಮಾಡಿದ ತಪ್ಪು ನಿಮ್ಮ ಅಂತರಾಳಕ್ಕೆ ಗೊತ್ತುಂಟಲ್ಲ. ಯಾಕಂದ್ರೆ ಬೇರೆಯವರ ಕಣ್ಣೀರಿನ ಶಾಪ ನಿಮ್ಗೆ ಆ ರೀತಿಯಲ್ಲಿ ಇಲ್ಲದಿದ್ರು ಬೇರೆ ರೀತಿಯಲ್ಲಿ ಆದ್ರೂ ಸಿಗ್ಬೋದು. ಆದ್ದರಿಂದ ಬೇರೆಯವರ ಕಣ್ಣೀರಿನ ಶಾಪಕ್ಕೆ ನೀವು ಬಲಿಯಾಗಬೇಡಿ. ನೀವು ಒಂದು ವೇಳೆ ಸರಿ ಇದ್ದು ಬೇರೆಯವರು ನಿಮ್ಮನ್ನ ತಪ್ಪು ಅಂತ ಹೇಳಿದ್ರು ನೀವು ಹೆದರಬೇಕಾಗಿಲ್ಲ, ವಾದ ಮಾಡಬೇಕಾಗಿಲ್ಲ. ಯಾಕಂದ್ರೆ ನೋಡುವವನ ಅಲ್ಲಿದ್ದಾನೆ. ಯಾಕಂದ್ರೆ ಯಾವತ್ತೂ ಹೆದರ್ಬೇಕಾಗಿಲ್ಲ, ಯಾರಿಗೂ ಆನ್ಸರ್ ಕೊಡ್ಬೇಕಾಗಿಲ್ಲ. ನೀವು ಸರಿ ಇದ್ರೆ ಅಷ್ಟೇ ಸಾಕು, ನಿಮಗೆ ಗೊತ್ತಿದ್ರೆ ಸಾಕು. ಮತ್ತೆ ಇನ್ನೊಂದು ಏನಂತ ಹೇಳಿದೆ, ಬೇರೆಯವರನ್ನ ಬದಲಾಯಿಸ್ಲಿಕ್ಕೂ ನೀವು ಟ್ರೈ ಮಾಡಬೇಡಿ. ಯಾಕಂದ್ರೆ ಚೇಂಜಸ್ ಎನ್ನುವುದು ಇನ್ಸೈಡ್ ಇಂದ ಬರಬೇಕು ಹೊರತು ಬೇರೆಯವರು ಹೇಳಿಕೊಟ್ಟು ಅದನ್ನ ಬದಲಾಗುವುದು ಯಾವತ್ತೂ ಸಾಧ್ಯನೇ ಇಲ್ಲ. ಇನ್ನೊಂದು ಏನಂತ ಹೇಳಿದ್ರೆ, ನಿಮ್ಮ ಶಾಂತಿಯನ್ನ ನೀವು ಕಾಪಾಡಿಕೊಳ್ಳಿ. ಮೂರನೇದಾಗಿ, ನಿಮ್ಗೆ ಎಲ್ಲಿ ರೆಸ್ಪೆಕ್ಟ್ ಸಿಗುತ್ತೋ ಆ ಜಾಗದಲ್ಲಿ ನೀವಿರಿ. ನಿಮ್ಗೆ ರೆಸ್ಪೆಕ್ಟ್ ಸಿಗದ ಜಾಗದಲ್ಲಿ ನೀವು ಯಾವತ್ತೂ ಅಲ್ಲಿ ಇರಬೇಡಿ. ಯಾಕಂದ್ರೆ ರೆಸ್ಪೆಕ್ಟ್ ಅನ್ನೋದು ಅರ್ನ್ ಮಾಡಬೇಕೆ ಹೊರತು ಕೇಳ್ಕೊಂಡು ಪಡೆಯುವುದಲ್ಲ. ಯಾಕಂದ್ರೆ ನಿಮ್ಗೆ ರೆಸ್ಪೆಕ್ಟ್ ಇರುವ ಜಾಗದಲ್ಲಿ ಮಾತ್ರ ನೀವು ಇದ್ರೆ ಅದಕ್ಕೊಂದು ಬೆಲೆ. ವಾದಕ್ಕೆ ವಾದನೆ ಆನ್ಸರ್ ಅಲ್ಲ. ಕೆಲವೊಂದ್ಸಲ ನಾವು ಫೈಟ್ ಮಾಡಬೇಕಾಗತ್ತೆ, ಆದ್ರೆ ಕೆಲವೊಂದ್ಸಲ ಬೆಸ್ಟ್ ಆನ್ಸರ್ ಸೈಲೆಂಟ್ ಕೂಡ ಆಗಿರುತ್ತೆ. ಮಾಡದ ತಪ್ಪನ್ನ 100 ಸಲ ದೊಡ್ಡ ವೇದಿಕೆಯಲ್ಲಿ ಹೇಳಿದ ತಕ್ಷಣ ಸುಳ್ಳು ಸತ್ಯ ಆಗುದಿಲ್ಲ, ಸತ್ಯ ಸುಳ್ಳು ಆಗುದಿಲ್ಲ. ನಿಮಗೆ ವ್ಯಾಲ್ಯೂ ಇಲ್ಲದ ಜಾಗದಲ್ಲಿ ನೀವು ಯಾವತ್ತೂ ಇರಬೇಡಿ. ಅಲ್ಲಿ ಕೆಲಸ ಮಾಡ್ಲಿಕ್ಕೂ ನೀವು ಹೋಗಬೇಡಿ. ಯಾಕಂದ್ರೆ ನಿಮ್ಗೆ ವ್ಯಾಲ್ಯೂ ಸಿಗುವ ಜಾಗ ಕೂಡ ಇರುತ್ತೆ. ಆ ಜಾಗದಲ್ಲಿ ನೀವು ಕೆಲಸ ಮಾಡಿ. ಯಾಕಂದ್ರೆ ನಿಮಗೆ ಬೆಲೆ ಸಿಗುವ ಜಾಗ ಖಂಡಿತ ಇದ್ದೇ ಇರತ್ತೆ. ಕೊನೆಗೆ ಒಂದು ಮಾತು, ತಪ್ಪನ್ನ ಸರಿ ಮಾಡ್ಕೊಂಡ್ರೆ ನೀನು ಬೆಳಿತೀಯ, ತಮ್ಮನ್ನ ಸಮರ್ಥಿಸಿಕೊಂಡ್ರೆ ಅಲ್ಲೇ ಉಳ್ಕೊಳ್ತೀಯ. ಯಾವತ್ತೂ ಈಗೋಗೆ ಬಲಿಯಾಗಬೇಡ, ನಿನ್ನ ಗ್ರೋತ್ ಕಡೆ ಹೆಚ್ಚು ಇಂಪಾರ್ಟೆನ್ಸ್ ಕೊಡು ಅಂತ ಹೇಳ್ತಾ ಈ ವಿಡಿಯೋವನ್ನು ನಾನು ಕೊನೆಗೊಳಿಸ್ತಾ ಇದ್ದೇನೆ. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ನಿಮ್ಮ ಕುಟುಂಬದವರ ಜೊತೆ ಈ ವಿಡಿಯೋವನ್ನು ಶೇರ್ ಮಾಡಿ. ನನ್ನ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಹೊಸ ಒಂದು ವಿಚಾರ ಜೊತೆ ಮತ್ತೆ ಸಿಗುತ್ತೇನೆ. ಶುಭವಾಗಲಿ.